ಬಾಗೇಪಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ನೀಟ್ ಪರೀಕ್ಷೆ ಹಠಾತ್ ಮುಂದೂಡಲು ಕೇಂದ್ರ ಸರ್ಕಾರವೇ ಉತ್ತರ ನೀಡಬೇಕಿದೆ ಎಂದು ತಿಳಿಸಿದರು. ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಕೆಲಸ ಮಾಡುತ್ತಿದ್ದ ವೈದ್ಯರು ನೀಟ್ ಪಿಜಿ ಪರೀಕ್ಷೆಗಾಗಿ ರಜೆ ಹಾಕಿ ತೆರಳಿದ್ದರು. ಜಿಲ್ಲೆಯ ಪ್ರಾಥಮಿಕ ಕೇಂದ್ರಗಳಲ್ಲಿ ವೈದ್ಯರಿಲ್ಲದಂತಾಗಿದೆ. ಸಾವಿರಾರು ವೈದ್ಯರು ತಜ್ಞ ವೈದ್ಯರಾಗುವ ಕನಸಿನೊಂದಿಗೆ ತಯಾರಿ ನಡೆಸಿ ಪರೀಕ್ಷೆ ಎದುರಿಸಲು ಸಿದ್ಧರಾಗಿದ್ದಾರೆ. ದೂರದ ಕೇಂದ್ರಗಳಲ್ಲಿ ಪರೀಕ್ಷೆ ಎದುರಿಸಲು ಒಂದು ದಿನ ಮುಂಚಿತವಾಗಿಯೇ ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿಮಾನ, ರೈಲು ಮತ್ತಿತರ ರೀತಿಯಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿದ್ದರು. ಕಷ್ಟಪಟ್ಟು ಓದಿರುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಅಕ್ರಮಗಳು ನಡೆಯದಂತೆ ನಿಷ್ಪಕ್ಷಪಾತ ಪರೀಕ್ಷೆಗಳನ್ನು ನಡೆಸುವುದು ಯಾವುದೇ ಸರ್ಕಾರಕ್ಕೆ ಸವಾಲಿನ ಕೆಲಸ ಎಂದರು. ಈಗಾಗಲೇ ನೀಟ್ ಯುಜಿ ಅಕ್ರಮಗಳ ಬಗ್ಗೆ ತನಿಖೆಯಾಗಿದ್ದು ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರುತ್ತಿವೆ. ಪ್ರಶ್ನಾಪತ್ರಿಕೆ ಬಹಿರಂಗವಾಗಿತ್ತು ಎಂಬ ಚರ್ಚೆಗಳು ನಡೆಯುತ್ತಿವೆ. ಯುಜಿಸಿ ನೆಟ್ ಪರೀಕ್ಷೆ ನಡೆದ 2 ದಿನಗಳಲ್ಲಿಯೇ ಅದನ್ನು ರದ್ದು ಮಾಡುತ್ತಾರೆ. ಈಗ ಏಕಾಏಕಿ ನೀಟ್ ಪಿಜಿ ಪರೀಕ್ಷೆ ಮುಂದೂಡಲಾಗಿದೆ. ಪರೀಕ್ಷಾ ಕೇಂದ್ರಗಳ ಬಗ್ಗೆ ನಿಗಾ ಇಡಬೇಕಾದ ಅಗತ್ಯವಿದೆ. ಉತ್ತರ ಭಾರತದ ಕೆಲಸ ರಾಜ್ಯಗಳಲ್ಲಿ ವ್ಯವಸ್ಥೆಯನ್ನ ಹಳಿ ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ. ಇದು ಬೆವರು ಸುರಿಸಿ ಓದಿರುವ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದೆ ಎಂದರು. ನೀಟ್ ಪರೀಕ್ಷೆಯನ್ನು ಮೊದಲು ವಿರೋಧಿಸಿದ್ದ ತಮಿಳುನಾಡು ಕರ್ನಾಟಕ ಸರ್ಕಾರ ವಿರೋಧ ಮಾಡುವ ಪ್ರಯತ್ನ ಮಾಡಿದ್ದರೂ ಸಂಪೂರ್ಣವಾಗಿ ನೀಟ್ ಆಧಾರದಲ್ಲಿಯೇ ವೈದ್ಯಕೀಯ ಕೋರ್ಸು ಮಾಡುವ ಪರಿಸ್ಥಿತಿ ಇದೆ. ಪಿಯುಸಿ ವಿಷಯಗಳ ಕಡೆ ಗಮನ ಕೊಡದೆ ಕೇವಲ ನೀಟ್ ಒಂದರ ಕಡೆಯೇ ಗಮನ ಕೊಡುತ್ತಿರುವ ಪರಿಸ್ಥಿತಿ ಇದೆ. ನೀಟ್ ಪರೀಕ್ಷೆಯನ್ನು ಸುಪ್ರೀಂ ಕೋರ್ಟ್ ಜಾರಿ ಮಾಡಿರುವುದರಿಂದ ಕೋರ್ಟ್ ಮೂಲಕವೇ ಪರಿಹಾರ ಸಿಗಬೇಕಾಗಿದೆ ಎಂದರು. HD ರೇವಣ್ಣ ಕುಟುಂಬದ ಬಗ್ಗೆ ಯಾರು ಷಡ್ಯಂತರ ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲ. ದೂರು ಬಂದಾಗ ತನಿಖೆ ಮಾಡುವುದು ಇಲಾಖೆಯ ಜವಾಬ್ದಾರಿಯಾಗಿದೆ. ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಮತ್ತು ದರ್ಶನ್ ಘಟನೆಗಳು ಸಂತೋಷದ ವಿಚಾರಗಳಲ್ಲ. ನಡೆದಿರುವ ಬಗ್ಗೆ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತಿದೆ ಎಂದರು. ಬಹಳಷ್ಟು ಜನ ಈಗ ನೋಡಿ ಸರ್ಕಾರಿ ಒಂದು ವ್ಯವಸ್ಥೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು. ಅವರೆಲ್ಲರೂ ಈಗ ನಮಗೂ ಭಾಳ ತೊಂದರೆ ಆಯಿತು. ಜಿಲ್ಲೆಯಲ್ಲಿ ಭಾಳಷ್ಟು ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ರಜಾ ಹಾಕಿದ್ದಾರೆ. 2 ತಿಂಗಳು 3 ತಿಂಗಳು ತಯಾರಿ ಮಾಡಿಕೊಂಡು ಎಲ್ಲೆಲ್ಲಿ ಸೆಂಟರ್ಸ್ ಇದೆ ಆ ಸೆಂಟರ್ಸ್ಗೆಲ್ಲ ಏನು ಏರೋಪ್ಲೇನ್ ಮುಖಾಂತರನೋ ಟ್ರೈನ್ ಮುಖಾಂತರನೋ ಹೋಗಿ ಪರೀಕ್ಷೆ ಕೇಂದ್ರಗಳಿಗೆ ಹೋಗಿರ್ತಕ್ಕಂಥದ್ದು ಇದು ಒಂದು ರೀತಿ ಸವಾಲಿದೆ. ಯಾಕಂದರೆ ನಿಷ್ಪಕ್ಷಪಾತವಾಗಿ ಒಂದು ಯಾವುದೇ ಅಕ್ರಮಗಳಾಗ್ತೀರ ಯಾರು ನಿಜವಾಗಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಪರೀಕ್ಷೆ ನಡೆಸ್ತಕ್ಕಂಥ ಜವಾಬ್ದಾರಿ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಏನು ಮೊನ್ನೆ ನಡೆದಂಥ ನೀಟ್ ಬಗ್ಗೆ ಈಗಾಗಲೇ ಏನು UG ನೀಟ್ ಏನಿದೆ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಭಾಳಷ್ಟು ಅದ್ರ ಬಗ್ಗೆ ದಿನಕ್ಕೆ ಒಂದೊಂದು ವಿಚಾರ ಬಯಲಾಗ್ತಾ ಇದೆ. ಮನೆಯಲ್ಲೂ ಈಗ ಅದರ ಬೆನ್ನಿಂದನೇ UG ನೀಟ್ನ ಯಾವ ಕಾರಣಕ್ಕೆ ಹಠಾತ್ ರದ್ದು ಮಾಡಿದ್ರು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರನೇ ತಿಳಿಸ್ಬೇಕಾಗುತ್ತೆ. ಮೊನ್ನೆ UGC ನೆಟ್ ಪರೀಕ್ಷೆ ನಡೆದ 2 ದಿವಸಕ್ಕೆ ಅದನ್ನು ಮತ್ತೆ ರದ್ದು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇವತ್ತು ಪರೀಕ್ಷಾ ಕೇಂದ್ರಗಳು ಇವತ್ತು ಏನಿದ್ದಾವೆ ಆ ರಾಜ್ಯಗಳಲ್ಲಿ ಬಹುಶಃ ಪರೀಕ್ಷಾ ಕೇಂದ್ರಗಳ ಮೇಲೆ ಇವತ್ತು ಭಾಳ ಹೆಚ್ಚಿನ ನಿಗಾ ಇಡ್ತಕ್ಕಂಥದ್ದು ಭಾಳ ವ್ಯವಸ್ಥೆಯನ್ನು ಅಲ್ಲಿ ತಪ್ಪಿಸ್ಲಿಕ್ಕೆ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಅದರಿಂದ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬೆವರು ಸುರಿಸಿ ಇವತ್ತು ಓದಿರ್ತಕ್ಕಂಥವ್ರಿಗೆ ಇದು ದೊಡ್ಡ ಅನ್ಯಾಯ ಆಗಿದೆ. ಬಹುಶಃ ಇದು ನಮಗೆಲ್ರಿಗೂ ಒಂದು ರೀತಿ ಬೇಸರ ಆಗುತ್ತೆ. ಏಕೆಂದರೆ ದಿನಕ್ಕೊಂದೊಂದು ತಿರುವುಗಳಾಗ್ತಾಯಿದೆ. ಒಂದು ಪ್ರಜ್ವಲ್ ರೇವಣ್ಣದಾಯಿತು, ನಂತರ ರೇವಣ್ಣವ್ರದ್ದು ಸಮಸ್ಯೆ ಆಯಿತು, ಭವಾನಿಯವ್ರ ಬಗ್ಗೆ ತನಿಖೆ ವಿಷಯಗಳು ಅವರು ಬೇರೆ ತಗೊಂಡ್ರು. ಈಗ ಸೂರಜ್ ರೇವಣ್ಣ, ಮಧ್ಯದಲ್ಲಿ ದರ್ಶನ್ ಅವರದ ಒಂದು ಇವೆಲ್ಲ ಬಹುಶಃ ಒಂದು ರೀತಿ ಏನು ಒಂದಿಂದೆ ಆಗ್ತಾ ಇರ್ತಕ್ಕಂಥ ಘಟನೆಗಳು ನಮ್ಮೆಲ್ಲರಿಗೂ ಏನೋ ಅಷ್ಟು ಸಂತೋಷದ ವಿಚಾರ ಅಲ್ಲ. ಆದರೂ ಆಗಿರ್ತಕ್ಕಂಥದ್ದು ಬಗ್ಗೆ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.